ಗಳನ್ನ ತಾಯಿ ಕೋಳಿ ಹತ್ರ ಸಾಕೋದು ಯಾವ ತರ ಅಂದ್ರೆ ಇವಾಗ ತುಂಬಾ ಜನ ಕೇಳೋದೇನಪ್ಪ ಅಂತಂದ್ರೆ ತಾಯಿ ಕೋಳಿಗಳ ಹತ್ರ 50-60 ಮರಿ ಬಿಡ್ತಿರಲ್ಲ ಯಾಕೆ ಸಾಧ್ಯ ಅಂದ್ರೆ 50 ಮಿನಿಮಮ್ ಇಲ್ಲ ಅಂದ್ರೆ 40 ಮರಿಗಳನ್ನ ನಾವು ಬಿಟ್ಟೇ ಬಿಡ್ತೀವಿ ಕಂಪಲ್ಸರಿ 45 ಮರಿ ಗಂಟಲು ನಾವು ಬಿಟ್ಟಿದ್ದೀವಿ 50 ಮರಿನೂ ಕೂಡ ಒಂದೊಂದು ಟೈಮ್ ಕೋಳಿ ಹತ್ರ ಬಿಟ್ಟಿದ್ದೀವಿ ಅದು ಯಾವ ತರ ಸಾಕುತ್ತೆ ಮತ್ತೆ ಕೋಳಿಯಿಂದ ಯಾವ ತರ ಬಿಡೋದು ಅಂತಂದ್ರೆ ಇವಾಗ ನಿಮಗೆ ಉದಾಹರಣೆಗೆ ಈಗ ಒಂದು 5 ಕೋಳಿ ಕುಣಿಸಿದ್ರ ಅಂತ ಅನ್ಕೊಳ್ರಿ ಈಗ 5 ಕೋಳಿ ಕಾವು ಕುಣಿಸಿದಿರಾ ಅಂದ ತಕ್ಷಣ ಆ ಕೋಳಿ ಏನಿರುತ್ತೆ 5 ಕೋಳಿ ಏನಿರುತ್ತೆ ಆ ಕೋಳಿ ಮರಿಗಳನ್ನು ಮರಿಯಾಗೋದನ್ನ ನೋಡ್ಕೊಬಿಡಿ ಅಂದ್ರೆ ಇವಾಗ ನಾನು ಡೇಟ್ ಅಂತ ಕೊಟ್ಟಿರ್ತೀನಿ ಈಗ 1 ರಿಂದ 20ನೇ ತಾರೀಕು ಈಗ 1ನೇ ತಾರೀಕು ಕುಣಿಸಿದ್ರೆ 20ನೇ ತಾರೀಕು ಮರಿ ಆಗುತ್ತಲ್ವಾ ಈಗ 20ನೇ ತಾರೀಕು ನಿಮ್ಗಿರುತ್ತೆ ಅಂದರೆ 20ನೇ ತಾರೀಕು ಮರಿ ಆಗೋದಿರುತ್ತೆ ಆ ಮರಿಗಳಾಗುವಾಗ ಟೋಟಲ್ ಆಗಿ 5 ರಿಂದ 6 ಕೋಳಿ ಕುಂಡ್ರಿಸ್ಕೊಳ್ರಿ 5 ರಿಂದ 6 ಕೋಳಿ ಕುಂಡ್ರಿಸ್ಕೊಂಡು ಆದಮೇಲೆ ಆ ಡೇಟಲ್ಲಿ ಇರುತ್ತಲ್ಲ ಆ ಮರಿಗಳೆಲ್ಲ ತೆಗೆದು ಒಂದೇ ಕೋಳಿ ತಗ ಬಿಡ್ರಿ ಅಂತಂದ್ರೆ ಇವಾಗ ಎಲ್ಲ ಕೋಳಿಗೂ 5 ಕೋಳಿಗೂ 5 ಮರಿ ಬಿಡೋಕೆ ಹೋಗ್ತೀನಿ ಅಂದ್ರೆ ಒಂದು 5 ಮಾಡ್ಬೋದು 10 ಮಾಡ್ಬೋದು 15 ಮಾಡ್ಬೋದು ಇಲ್ಲ 12 ಒಳಗಡೆ ಮಾಡ್ಕೋಬೋದು ಕೋಳಿ ಮರಿಗಳನ್ನ ಆ ಕೋಳಿ ಮರಿಗಳನ್ನ ತೆಗೆದು ಒಂದು ಕೋಳಿ ಹತ್ರ ಬಿಟ್ಟರೆ ಅಂದರೆ ಇವಾಗ ಒಂದು ಕೋಳಿ ಹತ್ರ ಬಿಟ್ಟರೆ ಅದನ್ನು ನಾನು ಇವಾಗ ತೋರಿಸ್ಬೋದಿತ್ತು ಅದನ್ನ ಬಟ್ ಆ ತೋರ್ಸೋಕ್ಕೆ ಅಲ್ಲಿ ಕೋಳಿಗಳು ಜಾಸ್ತಿ ಇರೋದೇ ಇರೋ ಕಾರಣ ಈ ಸತಿ 2 ಕೋಳಿ ಕಾವು ಕುಣಿಸಿರೋದು ಅದಕ್ಕೋಸ್ಕರ ಈ ಸತಿ ತೋರ್ಸೋಕೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಈಗ 5 ಕೋಳಿ ಮರಿನೂ ಸೇರಿ ಒಂದು ಕೋಳಿ ಹತ್ರ ಬಿಟ್ಟರೆ ನಿಮ್ಗೆ ಆಟೋಮೆಟಿಕ್ ಮರಿಗಳನ್ನ ಈ ಥರ ಕೋಳಿ ಸಾಕಳುತ್ತೆ ಅದು ಮುಟ್ಬಿಟ್ಟು ನಿಮ್ಗೆ ಯಾವುದೇ ಎಚ್ಚರಿಕೆಯಿಂದ ಏನಿಲ್ಲ ಇವಾಗ ಎಲ್ಲ ಕೋಳಿನೂ ತಂದ್ಬಿಟ್ಟು ಒಂದೇ ತಗ್ಬಿಡ್ಬೇಕು ಈಗ ಎಲ್ಲ ಕೋಳಿನೂ ತಂದು ಒಂದೇ ತಗ್ಬಿಟ್ರೆ ಚೆನ್ನಾಗಿ ಸಾಕುತ್ತೆ ಇನ್ನು ಕೆಲವು ಕೋಳಿಗಳನ್ನ ನೀವು ಹೇಗೆ ಥರ ಬಿಡಬೇಕು ಅಂತಂದರೆ ಅದು ಬೆಳಗ್ಗೆ ಟೈಮು ಅಂತಂದರೆ ನೀವು ಒಂದು 6 ಗಂಟೆ ಹಿಂಗೆಲ್ಲ ಬರ್ತೀರಾ ನೋಡ್ರಿ ಆ ಟೈಮಲ್ಲಿ ಬಿಟ್ಕೋಬೇಕು ಇಲ್ಲ ನೈಟ್ ಹೊತ್ತು ಕತ್ಲಾದ ಟೈಮಲ್ಲಿ ಈ ಥರ ಎತ್ತಿ ಮರಿಗಳು ಬಿಟ್ಕೋಬೇಕು ಯಾಕಂತಂದರೆ ಅದು ಮರಿ ಅಂತ ಅದು ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ನೀವು ನೈಟು ಇಲ್ಲ ಅಂತಂದರೆ ಬೆಳಗ್ಗೆ ಒಂದು 6 ಗಂಟೆ ಒಳಗಡೆ ಬಿಟ್ಕೊಂಡ್ರೆ ನಿಮ್ಗೆ ಸೇಫು ಇಲ್ಲ ಅಂತಂದ್ರೆ ಆಮೇಲೆ ಕೆಲವು ಕೋಳಿಗಳು ಕಚ್ಚಾಕ್ಬಿಡ್ತವೆ ಅಂದರೆ ಅದ್ರಿಗೆ ಬಿಟ್ಕೊಳ್ಳೋಲ್ಲ ಕೋಳಿ ಮರಿಗಳನ್ನ ಆ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇರೋದೇನಪ್ಪ ಅಂತಂದರೆ ದಯವಿಟ್ಟು ನೀವೇನಾದರೂ ಕೋಳಿ ಮರಿ ಹತ್ರ ಬಿಡಬೇಕು ಅಂತ ಅಂದ್ಕೊಂಡಿದ್ರೆ ಅಂದರೆ ಕೋಳಿಯಿಂದ 5 ಕೋಳಿನೂ ಸೇರಿ ಒಂದೇ ಕೋಳಿಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ನೀವು ಮಾಡಬೇಕಾಗಿರೋದೇನು ಅಂತಂದರೆ ಈ ಥರ ಅಂದರೆ ಒಂದು ನೈಟ್ ಹೊತ್ತೇ ನೀವು ಮರಿಗಳನ್ನೆಲ್ಲ ತೆಗೆದು ಒಂದು ಕೋಳಿ ಹತ್ರ ಬಿಟ್ಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಆಮೇಲೆ ಏನಪ್ಪ ಅಂತಂದರೆ ಆ ಕೋಳಿಗಳನ್ನ ಎತ್ತು ಕಾವು ಕೂತಿರೋ ಕೋಳಿಗಳನ್ನ ಎದೊಳಿಸ್ಬಿಡ್ಬೋದು ನೀರೊಳಗಡೆ ಅಜ್ಜಿ ಕಾಲು ಕಟ್ಬಿಟ್ಟು ಬಿಟ್ಬಿಟ್ರೆ ಒಂದು 3-4 ಡೇಸ್ ಕಾವು ಬರೋಲ್ಲ ಆ ಥರದ್ರಲ್ಲಿ ನೀವು ತುಂಬ ಉಪಯೋಗ ಆಗುತ್ತೆ ಆ ಥರ ಮಾಡಿಕೊಂಡ್ರೆ ತುಂಬ ಬೆನಿಫಿಟ್ ನಿಮಗೇ